ನಂದೇ ರಾಜ್ಯ ನಾನು ಆಡಿದ್ದೆ ಆಟ ಐ ಡೋಂಟ್ ಕೇರ್ ಯೆಲ್ಲೋ ಬೋರ್ಡ್ ಕಾರಿಗೆ ವೈಟ್ ಬೋರ್ಡ್ ಕಾರ್ ಫಿಟ್ನೆಸ್ ಅವಧಿ ಅಕ್ಟೋಬರ್ 2019ಕ್ಕೆ ಮುಗಿದಿದೆ. ನಂದೇ ರಾಜ್ಯ ನಾನು ಆಡಿದ್ದೆ ಆಟ ಐ ಡೋಂಟ್ ಕೇರ್ ಯೆಲ್ಲೋ ಬೋರ್ಡ್ ಕಾರಿಗೆ ವೈಟ್ ಬೋರ್ಡ್ ಕಾರ್ ಫಿಟ್ನೆಸ್ ಅವಧಿ ಅಕ್ಟೋಬರ್ 2019ಕ್ಕೆ ಮುಗಿದಿದೆ. ಕಾರ್ ಟ್ಯಾಕ್ಸಿ ಅವಧಿ ಸೆಪ್ಟೆಂಬರ್ 2018ಕ್ಕೆ ಮುಗಿದಿದೆ. ಕಾರ್ ಇನ್ಶೂರೆನ್ಸ್ ಕೂಡ ಅಕ್ಟೋಬರ್ 2018ಕ್ಕೆ ಮುಕ್ತಾಯ. ಆ ಕಾರ್ಗೆ ಇರಬೇಕಾದ ಅಗತ್ಯ ಪರವಾನಗಿಯೆಲ್ಲ ಲ್ಯಾಪ್ಸ್. XUV 100 KA13 C2732 ನೋಂದಣಿ ಸಂಖ್ಯೆ RTO ಪೂಜಾ JM ಹೆಸರಲ್ಲಿ ಹಾಸನದಲ್ಲಿ ಕಾರ್ ನೋಂದಣಿ. ಅದೇ ಕಾರಲ್ಲಿ ಚಿಂತಾಮಣಿ RTO ಬ್ರೇಕ್ ಇನ್ಸ್ಪೆಕ್ಟರ್ ಪೂಜಾ ರೌಂಡ್ಸು. ಚಿಂತಾಮಣಿ RTO ಅಧಿಕಾರಿ ಪೂಜಾರಿಂದಲೇ ಅಧಿಕಾರ ದುರ್ಬಳಕೆ. ಬೇಲಿಯೇ ಎದ್ದು ಹೊಲ ಮೇಯ್ದಂಗೆ ಯಾವುದಾದ್ರೂ ದಾಖಲೆ ಇಲ್ಲದ ಗಾಡಿ ಸಿಕ್ಕಿದ್ರೆ ಹುರಿದು ಮುಕ್ಕಿ ಬಿಡ್ತಾರೆ ಈ ಮೇಡಮ್ಮು. ಸಾರ್ವಜನಿಕರಿಗೆ ಅನ್ವಯಿಸುವಂತಹ ನಿಯಮ ಅಧಿಕಾರಿಗಳಿಗೆ ಅನ್ವಯಿಸೋದಿಲ್ವಾ? ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. RTO ಅಧಿಕಾರಿಯಾದ ಮಾತ್ರಕ್ಕೆ ನಿಯಮ ಫಾಲೋ ಮಾಡಂಗಿಲ್ವಾ? ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ. ಸಚಿವರೇ ಸ್ವಲ್ಪ ಇಲ್ಲಿ ನೋಡಿ. ಕಾರ್ ಟ್ಯಾಕ್ಸಿಯ ಅವಧಿ ಸೆಪ್ಟೆಂಬರ್ 2018ಕ್ಕೆ ಮುಗಿದಿದೆ. ಕಾರ್ ಇನ್ಶೂರೆನ್ಸ್ ಕೂಡ ಅಕ್ಟೋಬರ್ 2018ಕ್ಕೆ ಮುಕ್ತಾಯ ಆಗಿದೆ. ಆ ಕಾರ್ಗೆ ಇರಬೇಕಾದ ಅಗತ್ಯ ಪರವಾನಗಿಯೂ ಇಲ್ಲ, ಎಲ್ಲವೂ ಲ್ಯಾಪ್ಸ್ ಆಗಿದೆ. ಆದರೆ ಈ ಮೇಡಮ್ ಮಾತ್ರ ಖದರಾಗಿ ಅದರಲ್ಲಿ ಪ್ರಯಾಣ ಮಾಡಿದ್ದಾರೆ, ಅದನ್ನ ಬಳಸ್ತಾ ಇದ್ದಾರೆ. 2 ಮಿರಾರ್ಗಳ ಪೈಕಿ ಒಂದು ಮಿರಾರ್ ಸ್ವಲ್ಪ ಬೆಂಡಾದ್ರೂ ಗ್ಲಾಸ್ ಸರಿ ಇಲ್ಲ ಅಂತ ಹೇಳಿ ಕೂತಿರೋನ್ನ ಇಳಿಸ್ಬಿಟ್ಟು ಆತನ ಜೋಬಲ್ಲಿ ಇರೋದನ್ನೆಲ್ಲ ಪೀಕೋ ನೀವುಗಳು. ಅಂದರೆ ಎಲ್ರಿಗೂ ಇದು ಅನ್ವಯಿಸಲ್ಲ. ಸೊ ಆ ತರಹದ ಹವ್ಯಾಸಗಳನ್ನು ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾತ್ರ ಈ ನನ್ನ ಮಾತುಗಳು ಸೀಮಿತ. ಇನ್ನು ನಾಳೆ ದಿನ ಬೇರೆ ತರಹದಲ್ಲಿ ಚರ್ಚೆ ಆಗೋದು ಬೇಡ. ತಾನು ಬಳಸ್ತಾ ಇದ್ದಂತಹ ಕಾರಿನ ಇನ್ಶೂರೆನ್ಸ್ ಇದೆಯಾ? ಲ್ಯಾಪ್ಸ್ ಆಗಿದೆ. ಅದರ ಪರವಾನಗಿ ಎಲ್ಲವೂ ಕೂಡ ಲ್ಯಾಪ್ಸ್ ಆಗಿತ್ತು. ಸೊ ಕಾರ್ ಇನ್ಶೂರೆನ್ಸ್ ಕೂಡ ಅಕ್ಟೋಬರ್ 2018ಕ್ಕೆ ಮುಕ್ತಾಯ ಆಗಿದೆ. 2018ಕ್ಕೆ ಮುಕ್ತಾಯ ಆಗಿದೆ. ಇನ್ನು ಕಾರ್ ಟ್ಯಾಕ್ಸ್ ಅದರ ಅವಧಿ ಸೆಪ್ಟೆಂಬರ್ 2018ಕ್ಕೆ ಅದು ಕೂಡ ಮುಕ್ತಾಯ ಆಗಿದೆ. ಇನ್ನು ಕಾರ್ ಫಿಟ್ನೆಸ್ನ ಅವಧಿ ಅದು ಕೂಡ 2019ಕ್ಕೆ ಮುಗಿದಿದೆ. ಟ್ರಾಫಿಕ್ ರೂಲ್ಸ್ಗಳನ್ನು ಒಂದನ್ನಾದರೂ ಫಾಲೋ ಮಾಡಿದಾರ ಈ ಮೇಡಮ್ಮು? ಮಾಡಿಲ್ಲ. ಅದ್ರ ಸನಿಹಕ್ಕಾದ್ರೂ ಹೋಗಿದಾರ? ಅದು ಕೂಡ ಹೋಗಿಲ್ಲ. ಯಾವುದೇ ರೂಪದಲ್ಲೂ ಯಾವುದೇ ಅರ್ಥದಲ್ಲೂ ಕಾನೂನನ್ನ ಹಿಂಬಾಲಿಸಿಲ್ಲ ಈ ಅಧಿಕಾರಿ. ಕಾನೂನನ್ನ ಫಾಲೋ ಕೂಡ ಮಾಡಿಲ್ಲ. ಎಲ್ಲವೂ ಕೂಡ ಕಾನೂನು ಉಲ್ಲಂಘನೆ. ನೋಡಿ, ಆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ಅವರು ಬಳಸಿದಂತಹ ಕಾರು. ಆ ಕಾರಿನ ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ನಿಯಮ ಉಲ್ಲಂಘನೆ. ಹಾಗಾದ್ರೆ ಇವರ ವಿರುದ್ಧ ಕ್ರಮ ಏನು? ಬೈಕಲ್ಲಿ ಬರೋವನ್ನ ಅಡ್ಡಗಟ್ಬಿಟ್ಟು ಪಾಪ ಅವನೇನೋ ಗುಟ್ಕಾ ಹಾಕೊಂಡು ಏನೋ ಅಗಿತಾ ಬರ್ತಾ ಇರ್ತಾನೆ ಅವನ ಪಾಡಿಗೆ. ಏನೂ ಸಿಗದೇ ಇದ್ದಾಗ ಮಿರರ್ ಸರಿ ಇಲ್ಲ ಅಂತೇಳಿ ಕೆಳಗಿಳಿಸ್ಬಿಟ್ಟು ತರಾಟಿಗೆ ತೆಗೆದುಕೊಳ್ಳುವಂತಹ ನೀವುಗಳು ಹೆಂಗಿರ್ಬೇಕು ಹೇಳಿ? ನಿಯಮ ಪಾಲಕರಾಗಿ, ಕಾನೂನು ಪಾಲಕರಾಗಿ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದವರು ನೀವುಗಳು. ಮತ್ತೊಬ್ಬರಿಗೆ ಮಾದರಿಯಾಗಬೇಕಾದಂಥ ವ್ಯಕ್ತಿತ್ವಗಳು. ನೀವೇ ಮುಜುಗರ ತರುವಂತಹ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಜನ ನಾಳೆ ದಿನ ನಿಮ್ಮ ಕಾಕಿ ನೋಡಿ ನಗೋದಿಲ್ವಾ? ಒಂದು ವೇಳೆ ಹಂಗೆ ನಕ್ಕಿದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರಲ್ವಾ? ಅದು ಒಂದು ಸ್ವಲ್ಪ ಮನುಷ್ಯನಿಗೆ ಒಂದಷ್ಟು ಕಹಿ ಬೇಕು. ಕೋಳಿಯನ್ನು ಬಗೆದ್ರೆ ಅದ್ರ ಒಳಗೂ ಕೂಡ ಕಹಿ ಅಂಶ ಇರ್ತಕ್ಕಂಥ ಕಲೀಜಗಳು ಸಿಗ್ತವೆ. ಮನುಷ್ಯನಾಗಿದ್ದುಕೊಂಡು ನಮಗೂ ಸ್ವಲ್ಪ ಕಹಿತನ ಬೇಡವಾ? ಜನ ಹಿಂಗೆ ಮಾತನಾಡ್ತಾ ಇದ್ದಾರಲ್ಲ, ಜನ ನಗ್ತಾ ಇದ್ದಾರಲ್ಲ ನಮ್ಮ ನೋಡಿ ಅಂಥೇಳಿ ಒಂದು ಸ್ವಲ್ಪ ಲಜ್ಜೆ ಬೇಕು. ಪೊಲೀಸ್ ಇಲಾಖೆ ಎನ್ನುವಂಥ ಅತ್ಯದ್ಭುತವಾದ ಕರ್ನಾಟಕದ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಅನ್ಯ ರಾಜ್ಯದವರು ಕೂಡ ಗಡಗಡ ನಡುಗ್ತಾರೆ. ಅಷ್ಟೊಂದು ಮಾದರಿಯುತವಾದಂಥ ಇಲಾಖೆ. ಲಾ ಅಂಡ್ ಆರ್ಡರ್ ಮಾತ್ರವಲ್ಲ, ಟ್ರಾಫಿಕ್ ಪೊಲೀಸರ ವಿಚಾರದಲ್ಲಿಯೂ ಕೂಡ ಅದೇ ಥರ ಅಭಿಪ್ರಾಯ ಇದೆ. ಆದರೆ ನಾಯಿ ತಿನ್ನೋ ಕೆಲಸ ಮಾಡಿದ್ರೆ ಹೇಸಿಗೆ ತಿನ್ನೋ ಕೆಲಸ ಅಲ್ವಾ ಇದು? ನಾನೇ ನಿಯಮ ಉಲ್ಲಂಘನೆ ಮಾಡುವವನು, ನಾನು ಊರಿಗೆಲ್ಲ ಪಾಠ ಮಾಡೋದಂತೆ. ನನ್ನ ಮೇಲೆಯೇ 108 ಆರೋಪಗಳು. ನನ್ನ ಹೆಸರು ಪೊಲೀಸು, ನನ್ನ ವೃತ್ತಿಯು ಪೊಲೀಸ್ ಇಲಾಖೆಯ ವೃತ್ತಿ.
ಇದೊಂಥರ ಅಪಹಾಸ್ಯಕ್ಕೀಡಾಗುವಂಥ ವಿಚಾರ. ಸೊ ತಾನು ಬಳಕೆ ಮಾಡಿದಂಥ ಕಾರುಗಳಲ್ಲಿ ಯಾವುದೇ ತರಹದ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿಲ್ಲ, ಎಲ್ಲವೂ ಕೂಡ ಉಲ್ಲಂಘನೆ. XUV 100 KA 13 C2732 ನೋಂದಣಿ ಸಂಖ್ಯೆಯ ಕಾರು, ನಿಯಮ ಕೇಳಿದ್ರೆ ಉಲ್ಲಂಘನೆ. RTO ಪೂಜಾ GM ಹೆಸರಲ್ಲಿ ಹಾಸನದಲ್ಲಿ ಕಾರ್ ನೋಂದಣಿಯಾಗಿದೆ. ಅದೇ ಕಾರ್ನಲ್ಲಿ ಚಿಂತಾಮಣಿ RTO ಬ್ರೇಕ್ ಇನ್ಸ್ಪೆಕ್ಟರ್ ಪೂಜಾ ರೌಂಡ್ಸ್ ಹೊಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಅವ್ರ ಜೊತೆ ರಿಯಾಕ್ಷನ್ ಕೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೆ ನಮ್ಮ ಫೋನನ್ನು ಸ್ವೀಕರಿಸ್ತಾ ಇಲ್ಲ ಮೇಡಮ್ಮು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಒಂದು ರೀತಿಯಲ್ಲಿ ಅವಿತ್ ಕೂತ್ರೆ ಸಮಾಜದಿಂದ ಅವಿತ್ ಕೂತಂಗೆ ಆಗೋದಿಲ್ಲ. ಕರ್ನಾಟಕದ ಗಮನಕ್ಕೆ ತರುವಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.